ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ ಆರೋಗ್ಯ ಪ್ರಾಪ್ತಿಗೆ, ಸಂತಾನ ಪ್ರಾಪ್ತಿಗೆ, ವಿದ್ಯಾವರ್ಧನೆಗೆ ಮತ್ತು ಅಧಿಕಾರ ಪ್ರಾಪ್ತಿಗೆ, ಈ ರಾಜಕೀಯ ವರ್ಗದಲ್ಲಿ ಆಗಲಿ ಅಲ್ಲ ಉನ್ನತ ವರ್ಗದ ಈಗ IAS IPS ಅಲ್ಲದೆ UPS KAS ಅಲ್ಲದೆ ಏನಾದರೂ ನಿಮಗೆ ಒಂದು ಪ್ರಮೋಷನ್ ಆಗುವ ಸಂದರ್ಭದಲ್ಲಿ ಅಡೆತಡೆ ಬಂದಲ್ಲಿ ಸೂರ್ಯನ ದೇವರಲ್ಲಿ ನೀವೊಂದು ಮನಸಾರೆ ಪ್ರಾರ್ಥನೆ ಮಾಡಿದರೆ ಎಲ್ಲರದ್ದು ಇಷ್ಟಗಳು ನೆರವೇರಿಸಿದಂಥ ಉದಾಹರಣೆ ಸಾಕಷ್ಟು ಈ ಕ್ಷೇತ್ರದಲ್ಲಿ ನಾವು ದಿನನಿತ್ಯ ನೋಡುವಂತೆ. ತುಳುನಾಡಿನಲ್ಲಿ ಸಾವಿರಾರು ವರ್ಷಗಳ ಪುರಾತನ ಇತಿಹಾಸ ಹೊಂದಿರುವ ದೇವಾಲಯಗಳಿದ್ದು ಅವುಗಳ ಸಾಲಿನಲ್ಲಿ ಬರುವ 1200 ವರ್ಷಗಳ ಇತಿಹಾಸ ಹೊಂದಿರುವ ಅತ್ಯಂತ ಶಕ್ತಿಶಾಲಿ ದೇವಾಲಯವೊಂದನ್ನು ನಾವಿಂದು ನಿಮಗೆ ಪರಿಚಯಿಸುತ್ತಿದ್ದೇವೆ. ಅದುವೇ ಮಂಗಳೂರಿನ ಮರೋಳಿ ಗ್ರಾಮದಲ್ಲಿರುವ ಸೂರ್ಯನಾರಾಯಣ ಕ್ಷೇತ್ರ. ಸುತ್ತಮುತ್ತಲಿನ 7 ಗ್ರಾಮಗಳಿಗೆ ಒಡೆಯನಾಗಿರುವ ಸೂರ್ಯನಾರಾಯಣ ದೇವರ ಕ್ಷೇತ್ರದಲ್ಲಿ ಬೆಳಿಗ್ಗೆ 4:30ಕ್ಕೆ ಪೂಜಾ ಕೈಂಕರ್ಯಗಳು ಆರಂಭಗೊಳ್ಳುತ್ತದೆ. ತ್ರಿಕಾಲ ಪೂಜೆಯನ್ನು ಒಳಗೊಂಡಿರುವ ಈ ಕ್ಷೇತ್ರದಲ್ಲಿ ಬೆಳಗ್ಗಿನ ಹೊತ್ತಿನಲ್ಲಿ ವ್ರತದಲ್ಲಿ ಬಂದು ಇಲ್ಲಿ ಸೇವೆ ಸಲ್ಲಿಸಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ. ಅದಿಷ್ಟೇ ಅಲ್ಲದೆ ಸಂತಾನ ಇಲ್ಲದವರು ಇಲ್ಲಿ ಬಂದು ಸೇವೆ ಸಲ್ಲಿಸಿದರೆ ಮಕ್ಕಳ ಭಾಗ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಇದಿಷ್ಟೇ ಅಲ್ಲದೆ ರಾಜಕೀಯದಲ್ಲಿ ಅಧಿಕಾರ ಪಡೆಯಲು ಮತ್ತು IAS IPS ಸೇರಿದಂತೆ ಉನ್ನತ ಹುದ್ದೆಗಳ ಬಯಕೆ ಇರುವವರು ಕೂಡ ಇಲ್ಲಿ ಬಂದು ಸೇವೆ ಸಲ್ಲಿಸುತ್ತಾರೆ. ಸೂರ್ಯನಾರಾಯಣ ದೇವರಿಗೆ ಕೊಡಮುಡುತ್ತಾ 7 ಗ್ರಾಮದ ಒಡೆಯ ಮರೋಳಿ ಶ್ರೀ ಸೂರ್ಯನಾರಾಯಣ ದೇವರು 7 ಗ್ರಾಮಕ್ಕೆ ಮಾಗಣ ದೇವರು. ಹಾಗೆ ಮರೋಳಿಯಲ್ಲಿ ನೆಲೆಸಿ 1250 ವರ್ಷದ ಇತಿಹಾಸ ಹೊಂದಿರುವಂಥ ಮರೋಳಿ ಸೂರ್ಯನಾರಾಯಣ ದೇವರು ಮೊದಲನೇದಾಗಿ ಆರೋಗ್ಯಕ್ಕೆ, ಜಗತ್ತಿಗೆ ಒಂದು ಕಣ್ಣು ಹೇಳ್ತಾರೆ, ಅದೇ ಈ ಸೂರ್ಯದೇವರು. ಭರತ ಖಂಡದಲ್ಲಿ ಹಾಗೂ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಸೂರ್ಯನಿಗೆ ಅತೀವವಾದ ಒಂದು ಮಹತ್ವ ಇದೆ. ಸಕಲ ಜೀವಚರಾಚರಗಳಿಗೆ ಸೂರ್ಯನಿಲ್ಲದೆ ಅಲ್ಲದ ಮನುಷ್ಯ ಜೀವಿಗೆ ಒಂದು ದಿವಸ ಸೂರ್ಯ ಕಣ್ಣು ಬಿಡದಿದ್ದರೆ ಎಲ್ಲವೂ ಸ್ತಬ್ಧವಾಗುವಂಥ ಈ ಒಂದು ಸೂರ್ಯದೇವನು ನಮ್ಮ ಗ್ರಾಮಕ್ಕೆ ಗ್ರಾಮದೇವರಾಗಿ ನಿಂತು ನಮ್ಮ ಗುಡ್ಡೆಗುತ್ತು ಮನೆತನಕ್ಕೆ ಕುಲದೇವರಾಗಿ ನಿಂತದ್ದು ನಮ್ಮೆಲ್ಲ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಅದಲ್ಲದೆ ಈ ಕ್ಷೇತ್ರಕ್ಕೆ ಪ್ರಧಾನವಾಗಿ ಬಂದು ಬೆಳಗಿನ ಹೊತ್ತಿನಲ್ಲಿ ಒಂದು ಭಕ್ತರಿಗೆ 4:15 ಗಂಟೆಗೆ ದೇವಸ್ಥಾನ ನಮಗೆ ಆರಂಭವಾಗಿ ಓಪನ್ ಆಗಿದ್ದರಿಂದ ಗುಂಡಾಭಿಷೇಕದಿಂದ ಹಿಡಿದು 6 ಗಂಟೆಗೆ ಉಷಾ ಪೂಜೆ, 12 ಗಂಟೆಗೆ ಮಧ್ಯಾಹ್ನದ ಪೂಜೆ ಮತ್ತು 8 ಗಂಟೆಗೆ ರಾತ್ರಿ ಪೂಜೆ. ಈ ತ್ರಿಕಾಲ ಪೂಜೆ ನಡೆಯುವಂಥ ಒಂದು ದೇವಸ್ಥಾನದಲ್ಲಿ ಈ ಸೂರ್ಯನಾರಾಯಣ ದೇವಸ್ಥಾನ ಒಂದು ಸೂರ್ಯನಿಗೆ ಸಂಬಂಧಪಟ್ಟ. ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ ಆರೋಗ್ಯ ಪ್ರಾಪ್ತಿಗೆ, ನೀವು ನಿಮ್ಮ ಬೆಳಗಿನ ಹೊತ್ತು ಬಂದು ಏನಾದರೂ ದ್ರವ ಪದಾರ್ಥ ತೆಗೆದುಕೊಂಡು ಏನು ಹೊಟ್ಟೆಯಲ್ಲಿ ಬಾಕಿಯನ್ನು ಘನ ಪದಾರ್ಥ ತಿನ್ನದೆ ದೇವರಲ್ಲಿ ನಮ್ಮ ಏನು ಅಪೇಕ್ಷೆ ಉಂಟು ಅದನ್ನು ಬೇಡಿಕೊಂಡಲ್ಲಿ ವಿಶೇಷವಾಗಿ ಆರೋಗ್ಯ ವೃದ್ಧಿಗೆ, ಸಂತಾನ ಪ್ರಾಪ್ತಿಗೆ, ವಿದ್ಯಾವರ್ಧನೆಗೆ ಮತ್ತು ಅಧಿಕಾರ ಪ್ರಾಪ್ತಿಗೆ, ಈ ರಾಜಕೀಯ ವರ್ಗದಲ್ಲಿ ಆಗಲಿ ಅಲ್ಲ ಉನ್ನತ ವರ್ಗದ ಈಗ IAS IPS ಅಲ್ಲದೆ UPS KAS ಅಲ್ಲದೆ ಏನಾದರೂ ನಿಮಗೆ ಒಂದು ಪ್ರಮೋಷನ್ ಆಗುವ ಸಂದರ್ಭದಲ್ಲಿ ಅಡೆತಡೆ ಬಂದಲ್ಲಿ ಸೂರ್ಯನ ದೇವರಲ್ಲಿ ನೀವೊಂದು ಮನಸಾರೆ ಪ್ರಾರ್ಥನೆ ಮಾಡಿದರೆ ಎಲ್ಲರದ್ದು ಇಷ್ಟಗಳು ನೆರವೇರಿಸಿದಂಥ ಉದಾಹರಣೆ ಸಾಕಷ್ಟು ಈ ಕ್ಷೇತ್ರದಲ್ಲಿ ನಾವು ದಿನನಿತ್ಯ ನೋಡುವಂತೆ. ಮಕ್ಕಳಾಗದವರು ಬೆಳಿಗ್ಗೆ ಬಂದು ಪ್ರಾರ್ಥನೆ ಮಾಡಿ ಒಂದು ವರ್ಷದಲ್ಲಿ ಅವರೇ ಆ ಮಗುವನ್ನು ಇಟ್ಟುಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆ ಹಾಕುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಆದುದರಿಂದ 7 ಗ್ರಾಮದ ಒಡೆಯಲು ಹಾಗೆ ಎಲ್ಲ ಸಮಸ್ತ ಭಕ್ತಾದಿಗಳಿಗೆ ಈ ಸೂರ್ಯ ದೇವಸ್ಥಾನವನ್ನು ನಾವು 2016ರಲ್ಲಿ ಜೀರ್ಣೋದ್ಧಾರ ಮಾಡುವಾಗ ಪ್ರಕೃತಿ ದತ್ತವಾಗಿ ಏನೆಲ್ಲ ಸುತ್ತುಗಳು ಸಿಗ್ತದ, ಈ ಕಾಂಕ್ರೀಟ್ ಪಿಲ್ಲರು ಅಲ್ಲದೆ ಸಿಮೆಂಟ್ ಸ್ಟೀಲ್ ಉಪಯೋಗ ಮಾಡದೆ ಕಲ್ಲು
ಮತ್ತು ನಮ್ಮ ಕೆಂಪು ಕಲ್ಲು ಮತ್ತು ಕಪ್ಪು ಕಲ್ಲು ಕೂಡ ನಾವು ತಮಿಳುನಾಡಿನ ಸೇಲಮಿಂದ ತಂದದ್ದು. ಆ ಪ್ರಕಾರವಾಗಿ ವಾಸ್ತುಶಿಲ್ಪದಲ್ಲಿ ಏನೆಲ್ಲ ಮತ್ತೆ ಈ ಕ್ಷೇತ್ರಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಹೊಂದಿಕೊಂಡು ಮಾಡಲಿಕ್ಕೆ ಸಾಧ್ಯತೆ ಉಂಟಾ ಅಷ್ಟನ್ನು 100ಕ್ಕೆ 100 ಮಾಡಬೇಕಂತ ನಮ್ಮ ಉದ್ದೇಶದಲ್ಲಿ ಮಾಡಿಕೊಂಡು ಬಂದಲ್ಲಿ, ಮತ್ತು ಈ ಪ್ರತಿಯೊಂದು ಕಂಬದಲ್ಲಿ ಕೂಡ ಸೌರಮಂಡಲಕ್ಕೆ ಸಂಬಂಧಪಟ್ಟಂತಹ ಎಲ್ಲ ನಕ್ಷತ್ರಗಳು, ಆಯನಗಳು, ಸಂವತ್ಸರಗಳು, ದಿವಸಗಳು, ಮತ್ತು ದಕ್ಷಿಣಾಯನ, ಉತ್ತರಾಯಣ, ರಾಶಿ, ಇದನ್ನೆಲ್ಲ ಈ ಕ್ಷೇತ್ರದಲ್ಲಿ ಬಂದರೆ ನಿಮಗೆ ಯಥೇಷ್ಟವಾಗಿ ಸೌರಮಂಡಲಕ್ಕೆ ಸೂರ್ಯನಿಗೆ ಸಂಬಂಧಪಟ್ಟ ಎಲ್ಲ ವರ್ಗದ ಇದನ್ನು ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಕಣ್ವ ಮಹರ್ಷಿಗಳಿಂದ ತಪಸ್ಸಿನ ಮೂಲಕವಾಗಿ ಆವಿರ್ಭಾವವನ್ನು ಮಾಡಿಕೊಂಡು ತದನಂತರ ಅವರ ಕಾಲಾನಂತರದಲ್ಲಿ ಜೈನ ರಾಣಿಯ ಆಳ್ವಿಕೆಗೆ ಒಳಪಟ್ಟು 7 ಗ್ರಾಮವನ್ನು ಉಂಬಳಿಯನ್ನಾಗಿ ಕೊಟ್ಟು 7 ಗ್ರಾಮದ ದೇವಸ್ಥಾನವೇ ಮರಳಿಯ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಎಂಬುದಾಗಿ. ಆದಿತ್ಯ ಹೃದಯ ಪಾರಾಯಣಾದಿಗಳು ಆರೋಗ್ಯಕ್ಕೆ ಸಂಬಂಧಪಟ್ಟು, ಸಂತಾನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಹಾಗೂ ಶರೀರದ ಅವಯವಾದಿಗಳಿಗೆ ಬಾಧಿಸತಕ್ಕಂತಹ ಸಮಸ್ತ ವ್ಯಾಧಿಗೆ ಅಧಿದೇವತೆಯೇ ಶ್ರೀ ಸೂರ್ಯದೇವ ಎಂಬುದಾಗಿ. ಅಂತಹ ಈ ಒಂದು ಪುಣ್ಯತಮವಾಗಿರತಕ್ಕಂತಹ ಆಲಯದಲ್ಲಿ ಪ್ರಾತಃ ಕಾಲದಲ್ಲಿ, ಮಾಧ್ಯಾಹ್ನ ಕಾಲದಲ್ಲಿ ಹಾಗೂ ಪ್ರದೋಷ ಕಾಲದಲ್ಲಿ ಬಸ್ಸಿನ ವ್ಯವಸ್ಥೆಗಳು ಕೂಡ ಇದೆ. ಮೊನ್ನೆ ಒಬ್ಬರು ಆಂಧ್ರದ ಜ್ಯೋತಿಷಿಗಳ ಬಗ್ಗೆ ಪ್ರಸ್ತಾಪ ಮಾಡಿದರು. ಬೆಳಗಿನ ಹೊತ್ತು ನಂದಕಿಶೋರ್ ರೆಡ್ಡಿ ಅಂತ, ನಮಗೆ ಕೂಡ ಗೊತ್ತಿರಲಿಲ್ಲ. ಬೆಳಗಿನ ಹೊತ್ತು ಬಂದು ಮತ್ತು ಮಧ್ಯಾಹ್ನದ ಇದನ್ನು ಸಾಯಂಕಾಲಕ್ಕೆ ಬಂದು ಕೂಡ ಈ ಕ್ಷೇತ್ರದಲ್ಲಿ ಏನು ನಮ್ಮ ಪ್ರಾರ್ಥನೆ ಅಂದರೆ ಅಧಿಕಾರ ವೃದ್ಧಿಗೆ, ವಿದ್ಯಾಭ್ಯಾಸಕ್ಕೆ, ಆರೋಗ್ಯ ವೃದ್ಧಿಗೆ, ಮತ್ತು ನಿಮ್ಮ ಏನು ಈ ಕ್ಷೇತ್ರಕ್ಕೆ ನಾವು ಆ ವಠಾರದಲ್ಲಿ ಕಾಲಿಟ್ಟ ಕೂಡಲೇ ನಮ್ಮ ಏನಂತ ಒಂದು ನಾಡಿ ಉಂಟು. ಮನುಷ್ಯನ ಶರೀರದಲ್ಲಿ 72,000 ನಾಡಿಯಲ್ಲಿ ಆ ಒಂದು ನಾಡಿ ಆಕ್ಟಿವೇಟ್ ಆಗ್ತದೆ. ಇದು ಅವರು ರಿಸರ್ಚ್ ಮಾಡಿ ಹೇಳಿದಂಥ ವಿಷಯ. ಅದನ್ನು ಕೂಡ ನಾವು ಸ್ವಲ್ಪ ನಮಗೆ ಕೂಡ ಗೊತ್ತಿರಲಿಲ್ಲ. ನಮಗೆ ಅದರ ಬಗ್ಗೆ ಅದು ಅವರು ತೆಲುಗು ತಮಿಳಲ್ಲೇನೆ ಹೇಳಿದ್ದಾರೆ. ಆ 20 ತಾರೀಕಿಗೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಯಾಗಶಾಲೆ ನಡೆಸುವಂಥ ಕೂಡ, ಅದಕ್ಕೆ ಶಿಲಾನ್ಯಾಸ ನಡೆಸುವಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದಲ್ಲದೆ ಇಷ್ಟು ಹೊತ್ತು ಈ ದೇವಸ್ಥಾನದಲ್ಲಿ ತಿಂಗಳ ಸಂಕ್ರಮಣ ದಿವಸ ಅನ್ನದಾನ ಸೇವೆ ಮತ್ತು ಪ್ರತಿ ಆದಿತ್ಯವಾರ ಅಂದರೆ ರವಿ ಅಂದರೆ ಸೂರ್ಯನಿಗೆ ಭಾರಿ ವಿಶೇಷವಾದ ದಿನ. ಸಂಕ್ರಮಣ ಮತ್ತು ಆದಿತ್ಯವಾರ ಅನ್ನ ಸಂತರ್ಪಣೆಯನ್ನು ನಾವು ಇಷ್ಟು ಹೊತ್ತಿಗೆ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಸೌರಮಾನ ಯುಗಾದಿಯ ನಂತರ ಅಂದರೆ ಸೂರ್ಯನ ವಿಷು ಏನು ಹೇಳ್ತೇವೆ ಆ ದಿವಸದಿಂದ ನಿತ್ಯ ಅನ್ನದಾನ ಸೇವೆ ಮಧ್ಯಾಹ್ನ ಮತ್ತು ರಾತ್ರಿ ಮಾಡುವಂಥ ಒಂದು ಸಂಕಲ್ಪವನ್ನು ನಾವೆಲ್ಲ ಆಡಳಿತ ಮಂಡಳಿ ಮತ್ತು ಜೀರ್ಣೋದ್ಧಾರ ಸಮಿತಿ ಹಾಗೂ 7 ಗ್ರಾಮಗಳ ಗ್ರಾಮ ಸಮಿತಿಗಳು ಮತ್ತು ಹೊರ ಊರ ಭಕ್ತರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಉದ್ದೇಶವನ್ನು ಕೂಡ ನಾವು ಇಟ್ಟುಕೊಂಡು, ಯಾಕೆಂದರೆ ಊರ ಪರದಿಂದ ಭಕ್ತರು ಇಲ್ಲಿ ಬರ್ತಾರೆ. ಬಂದರೆ ಇಲ್ಲಿ ಒಂದು ಹೋಟೆಲ್ ಆಗಲಿ ಅಥವಾ ಬಾಕಿ ಇನ್ನಿತರ ಯಾವ ವ್ಯವಸ್ಥೆ ಇಲ್ಲದರಿಂದ ಒಂದು ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಸಂತರ್ಪಣೆ ಮಾಡಬೇಕಂತ, ಮತ್ತು ದೇವರ ಇಷ್ಟೊತ್ತು 3 ಕಾಲಕ್ಕೆ ಒಂದು ನಾದ ಸೇವೆ ಕೊಡಬೇಕಂತ. ಅಂದರೆ ಈಗ ಇಲ್ಲಿ ಯಾವುದೇ ವಾದ್ಯ ಅಥವಾ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ. ಹಾಗಾಗಿ 3 ಹೊತ್ತಿಗೆ ಕೂಡ ವಾದ್ಯ ಸೇವೆ ಶುರು ಮಾಡಬೇಕು ಅಂತ ಸಂಕಲ್ಪವನ್ನು ಕೂಡ ನಾವು ಮಾಡಿದ್ದೇವೆ. ಮತ್ತು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ಇನ್ನೂ ಒಂದು ಕೆಲವು ಪೂಜೆಗಳು ಹೇಳುವುದಾದರೆ, ಬೆಳಗಿನ ಉಷಾ ಪೂಜೆಯಲ್ಲಿ ನೀವು ಬಂದು ಏನು ಉಷಾ ಪೂಜೆ ದೈನಂದಿನ 6 ಗಂಟೆಗೆ ನಡೆಯುವಾಗ ಆ ಸಂದರ್ಭದಲ್ಲಿ ನಾವು ಮಾಡುವಂಥ ಪ್ರಾರ್ಥನೆ ಭಾರಿ ವಿಶೇಷವಾದದ್ದು. ಯಾಕೆಂದರೆ ಅದು ಪ್ರಾತಃ ಕಾಲದ ಪೂಜೆ. ಆ ಪ್ರಾತಃ ಕಾಲದ ನಡೆಯುವಂಥ ಪೂಜೆಯಲ್ಲಿ ನಮ್ಮ ಮನಸ್ಸಿನ ಸಂಕಲ್ಪವನ್ನು ಮನಸ್ಸಿನ ಸಂಕಲ್ಪವನ್ನು ಹೇಳಿಕೊಂಡು ನಿವೇದನೆಯನ್ನು ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಅದು 100ಕ್ಕೆ 100 ಸಿದ್ಧಿ ಆಗ್ತದೆ ಅಂತ ನಮ್ಮ ಜ್ಯೋತಿಷ್ಯರಾಗೂ ತಿಳಿದವರು ಹೇಳಿ. ಹಾಗಾಗಿ ವಿಶೇಷವಾಗಿ ಉಷಾ ಪೂಜೆ ಮತ್ತು 8 ಗಂಟೆಯ ನಂತರ ಈ ಆರೋಗ್ಯ ವೃದ್ಧಿಗಾಗಿ ಆರೋಗ್ಯ ಸೂಕ್ತ, ಮತ್ತು ಭಾಗ್ಯ ವೃದ್ಧಿಗಾಗಿ ಭಾಗ್ಯ ಸೂಕ್ತ, ಮತ್ತು ಆಯುಷ್ಯ ವೃದ್ಧಿಗಾಗಿ ಆಯುಷ್ಯ ಸೂಕ್ತ, ಮತ್ತು ಎಲ್ಲ ಐಕ್ಯಮತ್ಯ ಸೂಕ್ತ. ಎಲ್ಲ ಒಂದು ಕುಟುಂಬದಲ್ಲಿ ಏನಾದರೂ ಒಂದು ಡಿಸ್ಪ್ಯೂಟ್ ಇದ್ದರೆ, ಅಲ್ಲದೆ ಏನಾದರೂ ಒಂದು ಸಹಮತ ಇಲ್ಲದಿದ್ದರೆ ಅದನ್ನು ಉಂಟು ಮಾಡುವಂಥ ಒಂದು ಐಕ್ಯಮತ್ಯ ಸೂಕ್ತವನ್ನು ಕೂಡ ನಾವು ಈ ಕ್ಷೇತ್ರದಲ್ಲಿ ಶುರು ಮಾಡಬೇಕಂತ ತಂತ್ರಿವರೇಣ್ಯರು ನಮ್ಮ ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ನೀಲೇಶ್ವರ ಪದ್ಮನಾಭ ತಂತ್ರಿ ಅವರವರು ನಾನು ಮಾತಾಡಿಸಿದಲ್ಲಿ ಇಂಥ ಒಂದು ಪೂಜೆಗಳನ್ನೆಲ್ಲ ಅಳವಡಿಸಿಕೊಂಡು ಭಕ್ತರಿಗೆ ಏನೆಲ್ಲ ಅನುಕೂಲತೆಗಳು ಬೇಕು, ಅದಲ್ಲದೆ ಈಗ ದೂರದಿಂದ ಬರುವಂತಹ ಭಕ್ತರಿಗೆ ಒಂದು 4-5
ಉಳ್ಕೊಳ್ಳುವ ವ್ಯವಸ್ಥೆ, ಯಾತ್ರೆ ನಿವಾಸವನ್ನು ಮಾಡುವ ಕೂಡ ಸಂಕಲ್ಪವನ್ನು ಈಗಾಗಲೇ ಅದರ ಕೆಲಸ ಶುರುವಾಗಿದೆ. ಯಾಕೆಂದರೆ ರಾತ್ರಿ ಹೊತ್ತು ರಂಗಪೂಜೆ, ವಿಶೇಷವಾಗಿ ಸೂರ್ಯನಿಗೆ ರಂಗಪೂಜೆ ಭಾರಿ ಪ್ರಿಯವಾಗುತ್ತೆ. ಆದ ರಂಗಪೂಜೆ ಆಗುವುದು ದಿವಸಕ್ಕೆ ಒಂದು, ಅದು ಕೂಡ ದಿವಸ ರಾತ್ರಿ 8 ಹೊತ್ತಿನ ನಿತ್ಯ ಪೂಜೆ ಆದಮೇಲೆ ಅದು ಆಗುವಾಗ ಸಾಧಾರಣ 9-9:30 ಗಂಟೆ ಆಗ್ತದೆ ಪ್ರಸಾದಲ್ಲಿ ಸಿಗುವಾಗ. ಹಾಗಾಗಿ ರಾತ್ರಿ ಹೊತ್ತು ಬಂದ ಭಕ್ತರಿಗೆ ಹೋಗಲಿಕ್ಕೆ ಕಷ್ಟ ಆಗಬಾರ್ದು. ಇಲ್ಲಿ ಉಳ್ಕೊಳ್ಳುವುದಾದರೆ ರಾತ್ರಿ ಒಂದು ಊಟದ ವ್ಯವಸ್ಥೆ ಮತ್ತೆ ಅದಕ್ಕೆ ನಿಲ್ಲುವ ಒಂದು ವ್ಯವಸ್ಥೆ, ಅಕೊಮಡೇಷನ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಆಡಳಿತ ಮಂಡಳಿ ಮತ್ತು ಅಭಿವೃದ್ಧಿ ಸಮಿತಿ ಹಮ್ಮಿಕೊಂಡಿದೆ. ಏನೆಲ್ಲ ಸಂಕಲ್ಪ ಉಂಟು, ಏನೆಲ್ಲ ಆಗಿದೆ, ಅಲ್ಲ ಇನ್ನೆಲ್ಲ ಏನೆಲ್ಲ ಆಗ್ಲಿಕ್ಕೆ ಉಂಟ, ಅದೆಲ್ಲ ಭಕ್ತರ ಮತ್ತು ಊರ ಹೊರವರ ಭಕ್ತರ, ಗ್ರಾಮ ಸಮಿತಿಗಳ, ಗ್ರಾಮದ ಸೇವಕರ, ಕರಸೇವಕರ ಇವರೆಲ್ಲ ಸಹಕಾರದಿಂದ ಆಗಿದೆ ವಿನಃ ಹೊರತು ಯಾರಿಂದ ಒಬ್ಬರಿಂದ ಆದಂಥ ವಿಷಯ ಅಲ್ಲ. ಇದು ಮಂಗಳೂರಿನಿಂದ ಪಂಪಾಯಲಿಂದ ಬೆಂಗಳೂರು ರಸ್ತೆ ನಾಗೂರಿ ಹತ್ರ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಒಳಗೆ ಈ ದೇವಸ್ಥಾನ ಇದೆ. ಏಪ್ರಿಲ್ 20ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಈ ಯಾಗಶಾಲೆಯ ಶಿಲಾನ್ಯಾಸ ನಡೆಯಲಿಕ್ಕಿದೆ. ಅದಕ್ಕೆ ಎಲ್ಲ ನಾಡಿನ ಗಣ್ಯರು ಬಂದು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ. ಹಾಗಾಗಿ ಎಲ್ಲ ಸಮಾಜದ, ಎಲ್ಲ ಜಿಲ್ಲೆಯ ಅಥವಾ ದೇಶದ ಎಲ್ಲ ಭಕ್ತರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬಹುದು. ನೀವು ಕೂಡ ಮಂಗಳೂರಿಗೆ ಬಂದರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತ ಅನುಭವಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ.